ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವಾಗ ಯೂಟ್ಯೂಬ್ಗೆ ವ್ಯೂವರ್ಸ್ಗಳು ಜಾಸ್ತಿ ಬರ್ತಾರೆ. ಸೊ ನೀವಿನ್ನೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಇವಾಗಲೇ ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ಟಿಕ್ ಟಾಕ್ ಬ್ಯಾನ್ ಆಗ್ತಾಯಿದೆ. ಟಿಕ್ ಟಾಕ್ ಬ್ಯಾನ್ ಆಗ್ತಾ ಇರೋದಕ್ಕೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೂ ಏನು ಉಪಯೋಗ ಅಂತ ನೀವು ನನ್ನ ಕೇಳಬಹುದು. ಏನು ಉಪಯೋಗ ಅಂತ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ನ ಎಕ್ಸ್ಪೆಕ್ಟ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ದಯವಿಟ್ಟು ಲೈಕ್ನ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಾನು ಯೂಟ್ಯೂಬ್ಗೆ ಬಂದಾಗ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಶುರು ಮಾಡಿದಾಗ ನಾನು ಫಸ್ಟ್ ಥಿಂಗ್ ಹೇಳಿದ್ದೆ, ನೀವು ಕೂಡ ಯೂಟ್ಯೂಬ್ ಚಾನಲ್ನ ಶುರು ಮಾಡಿ. ಯಾರ್ಯಾರಿಗೆಲ್ಲ ಟ್ಯಾಲೆಂಟ್ ಇದೆ ಸೊ ದಯವಿಟ್ಟು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ನೀವು ವೀಡಿಯೋಸ್ ಹಾಕ್ತಿರೋ ಬಿಡ್ತಿರೋ ನನಗದು ಗೊತ್ತಿಲ್ಲ, ಒಟ್ಟಿನಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಏನಕ್ಕೆ ಹೇಳ್ತಿದ್ದೆ ಅಂತಂದರೆ, ಯಾವಾಗಲಾದರೂ ನಿಮಗೆ ಕೈ ಹಿಡಿಯುತ್ತೆ ಯೂಟ್ಯೂಬ್. ಅದಕ್ಕೋಸ್ಕರ ನೋಡಿ, ತುಂಬ ಸಲ ಹೇಳಿದ್ದೀನಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ. ಎಷ್ಟು ಜನ ಕ್ರಿಯೇಟ್ ಮಾಡಿದಾರೋ, ಎಷ್ಟು ಜನ ಕ್ರಿಯೇಟರ್ ಆಗಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಆಲ್ ನನ್ನ ಚಾನಲ್ ಇರೋರೆಲ್ಲ ಎಲ್ಲ ಹೊಸ ಕ್ರಿಯೇಟರ್ಸ್ಗಳು ಅಂತಲೇ ಹೇಳ್ಬೋದು. ಇವಾಗ ಏನಾಗಿದೆ ಅಂತಂದರೆ ಟಿಕ್ ಟಾಕ್ ಬ್ಯಾನ್ ಆಗ್ತಾಯಿದೆ. ಬ್ಯಾನ್ ಆಗಿದೆ. ಓಕೆ, ಈ ಟಿಕ್ ಟಾಕಲ್ಲಿ ಇರುವಂಥ ಕ್ರಿಯೇಟರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ಯೂಟ್ಯೂಬ್ಗೆ ಬರ್ತಾ ಇದ್ದಾರೆ. ಆಯಿತಾ, ಇವಾಗ ಯೂಟ್ಯೂಬ್ಗೆ ಏನಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ದುಡ್ಡಾದರೂ ಮಾಡ್ಬೋದು. ಆಯಿತಾ, ಸೊ ಟಿಕ್ ಟಾಕ್ ಥರನೇ ಚಿಂಗಾರಿ ಆ್ಯಪ್ ಇದೆ, ರೊಪೋಸ್ ಆ್ಯಪ್ ಇದೆ, ಅದಕ್ಕೆಲ್ಲ ಹೋಗ್ತಾರೆ ಬಿಡಿ. ಬಟ್ ಖಂಡಿತವಾಗ್ಲೂ ಒಂದು ಟಿಕ್ ಟಾಕರ್ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ಇದರಿಂದ ಒಂದಷ್ಟು ದುಡ್ಡು ಬರುತ್ತೆ ಅಂತ. ನೀವು ನೋಡಿರ್ಬೋದು, ಟಿಕ್ ಟಾಕ್ ಕ್ರಿಯೇಟರ್ಸ್ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ರು. ಟಿಕ್ ಟಾಕಲ್ಲಿ ಕ್ರಿಯೇಟರ್ ಆಗಿರುವಾಗಲೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡಿಕೊಂಡು ಟಿಕ್ ಟಾಕ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅದು ನೋಡಿ ತಲೆ ಓಡಿಸೋದು ಅಂತಂದರೆ ಆ ಕಡೆನೂ ಇರಬೇಕು, ಈ ಕಡೆನೂ ಇರಬೇಕು. ಯಾಕೆ ಅಂತಂದರೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆಯಿತಾ, ಸೊ ಅವರೆಲ್ಲ ಬಚಾವು. ಯಾರೆಲ್ಲ ಮುಂಚೆ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆಲ್ರೆಡಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಬಿಟ್ರು ಅವರು ತುಂಬ ಬಚಾವು. ಬಟ್ ಇವಾಗ ಶುರು ಮಾಡ್ತಾರಲ್ಲ ಯೂಟ್ಯೂಬ್ ಚಾನಲ್, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಆಯಿತಾ, ಸೊ ತೊಂದರೆ ಅಂತಂದರೆ ಅವ್ರಿಗೆ ಏನಾದ್ರು ಒಳ್ಳೆ ನೇಮು ಫೇಮ್ ಇದ್ದರೆ ಜಸ್ಟ್ ಅವ್ರ ಆಡಿಯನ್ಸ್ಗಳನ್ನ ಬನ್ನಿ ಅಂತ ಅಂದ್ಬಿಟ್ರೆ ಮುಗೀತು, ಬಂದು ಸಬ್ಸ್ಕ್ರೈಬ್ ಆಗ್ತಾರೆ ಬಿಡಿ. ಆಯಿತಾ, ಸೊ ಇವಾಗ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾರೆ ನೋಡಿ, ಟಿಕ್ ಟಾಕಲ್ಲೂ ಕ್ರಿಯೇಟರ್ ಆಗಿರಲ್ಲ, ಯೂಟ್ಯೂಬಲ್ಲೂ ಕ್ರಿಯೇಟರ್ ಆಗಿರಲ್ಲ, ಅವ್ರು ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳೋದು. ಬಟ್ ನಿಮಗೂ ಕೂಡ ಒಂದು ಅಡ್ವಾಂಟೇಜ್ ಇದೆ. ಏನಂತಂದರೆ ಈಗ ಯೂಟ್ಯೂಬ್ಗೆ ಎಲ್ಲರೂ ಆಡಿಯನ್ಸ್ಗಳು ಜಾಸ್ತಿ ಬರ್ತಾರೆ, ಸೊ ಅದರಿಂದ ವ್ಯೂವರ್ಸ್ಗಳು ಜಾಸ್ತಿ ಆಗುತ್ತೆ. ಓಕೆನಾ, ಸೊ ಅದರಿಂದ ನಿಮ್ಮ ಒಂದು ಚಾನಲ್ಲು ಕೂಡ ಕ್ಲಿಕ್ ಆದರೂ ಕೂಡ ಆಗ್ಬೋದು. ಸೊ ನೋಡಿ, ಟ್ರೈ ಮಾಡಿ, ಆದಷ್ಟು ಬೇಗ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಬಿಡಿ. ಆಯಿತಾ, ನಾನು ಪರ್ಸ್ನಲಾಗಿ ನಾನು ನಿಮ್ಗೆ ಹೇಳೋದಾದರೆ ಐ ಥಿಂಕ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಟಿಕ್ ಟಾಕಲ್ಲಿ ಯಾವುದಾದ್ರು ₹1 ಕೂಡ ನಾನು ಹಣನ ಸಂಪಾದಿಸಿಲ್ಲ. ಅದು ನಿಮಗೆಲ್ಲ ಗೊತ್ತು. ಟಿಕ್ ಟಾಕಲ್ಲಿ ನಾವು ಅಷ್ಟೊಂದು ದುಡ್ಡನ್ನು ನಾವು ಸಂಪಾದಿಸೋದು ಯಾವಾಗ ಅಂತಂದರೆ ಒಂದು ಲಕ್ಷಗಟ್ಟಲೆ ಫಾಲೋವರ್ಸ್ ಆದಮೇಲೆ, ಪಾಪ್ಯುಲರ್ ಕ್ರಿಯೇಟರ್ ಬಂದಮೇಲೆ ನಾವು ಸಂಪಾದಿಸೋದಕ್ಕೆ ಸಾಧ್ಯ ಟಿಕ್ ಟಾಕಲ್ಲಿ. ಅದು ಯೂಟ್ಯೂಬ್ಗಿಂತ ಏನು ಜಾಸ್ತಿ ನಾವು ಮಾಡೋದಕ್ಕಾಗಲ್ಲ ಟಿಕ್ ಟಾಕಲ್ಲಿ. ಸೊ ನನಗೆ ಯಾವುದೇ ರೀತಿ ಅಲ್ಲಿ ಒಂದು ಅರ್ನಿಂಗ್ಸ್ ಅಂತ ಏನೂ ಆಗ್ತಿರಲಿಲ್ಲ. ಬಟ್ ಚಾನಲಲ್ಲಿ ನನ್ನ ಒಂದು ಟಿಕ್ ಟಾಕ್ ಅಕೌಂಟಲ್ಲಿ 50,000 ಫಾಲೋವರ್ಸ್ ಆಗಿದ್ದರು. ಬಟ್ ಸಡನ್ನಾಗಿ ಟಿಕ್ ಟಾಕ್ ಎಲ್ಲ ಬ್ಯಾನ್ ಆಗೋಯಿತು. ಇಟ್ಸ್ ಓಕೆ, ನನಗೇನು ಬೇಜಾರಿಲ್ಲ. ಅಲ್ಲಿ ನಾನು ಮಾಡ್ತಿದ್ದಂಥ ಉದ್ದೇಶ ಏನಪ್ಪ ಅಂತಂದರೆ ಆಡಿಯನ್ಸ್ಗಳನ್ನ ನಾನು ಇಟ್ಕೋಬೇಕು, ಆಡಿಯನ್ಸ್ಗಳು ನನಗೆ ಬೇಕು ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಟಿಕ್ ಟಾಕ್ ವೀಡಿಯೋಸ್ಗಳನ್ನ ನಾನು ಮಾಡ್ತಿದ್ದಂಥದ್ದು. ಸೊ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಬ್ಲಾಗ್ಸಲ್ಲಿ ಒಂದು ವೀಡಿಯೋ ಹಾಕ್ತೀನಿ. ಓಕೆ, ಸೊ ಇವಾಗೇನು ಮೇನ್ ಥೀಮ್ ಅಂತಂದರೆ ಈ ಒಂದು ವೀಡಿಯೋ ದಯವಿಟ್ಟು ಇವಾಗಲಾದರೂ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಬನ್ನಿ. ಯೂಟ್ಯೂಬಲ್ಲಿ ಆರಾಮಾಗಿ ನೀವು ಒಂದು ಯೂಟ್ಯೂಬರ್ ಆಗ್ಬೋದು. ಓಕೆ, ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದ್ದರೆ ಇವಾಗಲೇ ಹೋಗಿ ಯೂಟ್ಯೂಬ್ ಸರ್ಚ್ ಬಟನಲ್ಲಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿ. ಹಲವಾರು ಕ್ರಿಯೇಟರ್ಸ್ಗಳು ವೀಡಿಯೋಸ್ಗಳನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ನಂದು ಕೂಡ ಬರುತ್ತೆ. ನಿಮ್ಗೆ ಯಾವೊಂದು ವೀಡಿಯೋ ನಿಮಗೆ ಕಂಫರ್ಟ್ ಅಂತ ಅನಿಸುತ್ತೆ ಆ ಒಂದು ವೀಡಿಯೋನ ನೋಡಿಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ನನ್ನ ವೀಡಿಯೋನೇ ನೋಡ್ಬಿಟ್ಟು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಯಾವುದಾದ್ರೂ ನೋಡಿ, ನಿಮ್ಗೆ ಯಾವುದು ನೀಟಾಗಿ ಅರ್ಥ ಆಗುತ್ತೆ ಅದನ್ನು ನೋಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇವತ್ತು ವೀಡಿಯೋ ಹಾಕಿಲ್ಲ ಅಂತವ್ರು ಪರವಾಗಿಲ್ಲ, ಮುಂದೊಂದು ದಿನ ನೀವು ಹಾಕಂಗೆ ಆಗ್ತೀರಾ. ಸೊ ಅದಕ್ಕೋಸ್ಕರ ಇವಾಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಆಯಿತಾ, ಇದಿಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ನಮಗಂತೂ ಅಡ್ವಾಂಟೇಜ್ ಆಗಿದೆ ಯೂಟ್ಯೂಬರ್ಸ್ಗೆ. ಒಂದು ಆಡಿಯನ್ಸ್ಗಳು ಜಾಸ್ತಿ ಬರ್ತಾ ಇದ್ದಾರೆ ಯೂಟ್ಯೂಬ್ಗೆ. ಆಯಿತಾ, ಸೊ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಆಲ್ರೆಡಿ ನನ್ನ ಚಾನಲಲ್ಲಿ ಕ್ರಿಯೇಟರ್ಸ್ಗಳು ಇದ್ದೀರಾ, ಸೊ ಒಳ್ಳೆಯದಾಗಲಿ ನಿಮಗೆ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿ ನಿಮ್ಮ ಚಾನಲಲ್ಲೂ ಕೂಡ ಮಾನಿಟೈಸೇಷನ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.